ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು NET ಮತ್ತು KCET ಬರೋ ಜನರಲ್ ಪೇಪರ್ದು ಸೆಕೆಂಡ್ ಯೂನಿಟ್ ಫಸ್ಟ್ ಯೂನಿಟ್ ಆಲ್ರೆಡಿ ಡಿಸ್ಕಸ್ ಮಾಡಿವಿ. ಥರ್ಡ್ ಯೂನಿಟ್ ಕಾಂಪ್ರಹೆನ್ಷನ್ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಮತ್ತು ಮೀನಿಂಗ್ ಹೇಳ್ತಾ ಇದ್ದೀನಿ. ಕಾಂಪ್ರಹೆನ್ಷನ್ is the process of constructing meaning of a given text. The comprehension aims to test a candidate's ability to understand a subject. Comprehension is a process of constructing a meaning of a given text. One given text ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದನ್ನು ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ. ಇದನ್ನು ಏನಕ್ಕೆ ಕೊಟ್ಟಿರ್ತಾರೆ ಅಂತಂದರೆ, ಒಂದು ಕ್ಯಾಂಡಿಡೇಟ್ನ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಎ ಸಬ್ಜೆಕ್ಟ್, ಆ ಕ್ಯಾಂಡಿಡೇಟ್ಗೆ ಒಂದು ಗಿವನ್ ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಕಾಂಪ್ರಹೆನ್ಷನ್ ಅನ್ನೋ ಕಾನ್ಸೆಪ್ಟನ್ನ ನಮಗೆ NET ಮತ್ತು KCETಲ್ಲಿ ಇಟ್ಟಿರ್ತಾರೆ. ಸೊ ಟು ಇನ್ಫರ್ ದ ಇನ್ಫಾರ್ಮೇಷನ್ ಟು ಇಂಟರ್ಪ್ರಿಟ್ ಆ್ಯಂಡ್ ಕಮ್ ಟು ದ ಕನ್ಕ್ಲೂಷನ್, ಅಂದರೆ ನಮಗೆ ಕೊಟ್ಟಿರೋವಂಥ ಗಿವನ್ ಸಬ್ಜೆಕ್ಟ್ನ ನಾವು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಹೇಗೆ ಕನ್ಕ್ಲೂಡ್ ಮಾಡ್ತೀವಿ ನಮ್ಮ ಓನ್ ವೇಯಲ್ಲಿ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಈ ಕಾಂಪ್ರಹೆನ್ಷನ್ ಅನ್ನೋದನ್ನು ಕೊಟ್ಟಿರ್ತಾರೆ. ಕಾಂಪ್ರಹೆನ್ಷನಿಂದ ನಾವು ಈಸಿಯಾಗಿ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಬಿಕಾಸ್ ಅಲ್ಲೇ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನಾವು 5 ಮಾರ್ಕ್ಸ್ನ ಈಸಿಯಾಗಿ ಆನ್ಸರ್ ಮಾಡಿ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಇದನ್ನು ಮಿಸ್ ಮಾಡಬೇಡಿ. ನೇಚರ್ ಆಫ್ ಕ್ವೆಶನ್ಸ್ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್. ಕಾಂಪ್ರಹೆನ್ಷನ್ ಕ್ವೆಶನ್ಸ್ ಯಾವ್ಯಾವ ಥರ ಕೇಳಿರ್ತಾರೆ ಅಂತಂದರೆ, ಕ್ವೆಶನ್ಸ್ ಬೇಸ್ಡ್ ಆನ್ ಮೇನ್ ಥೀಮ್ ಆರ್ ಸೆಂಟ್ರಲ್ ಐಡಿಯಾ ಅಥವಾ ಮೇನ್ ಥೀಮ್ ಮೇಲೆ ಕೇಳಿರ್ತಾರೆ. ಕ್ವೆಶನ್ಸ್ ಬೇಸ್ಡ್ ಆನ್ ಆಥರ್ಸ್ ಒಪಿನಿಯನ್ ಆರ್ ಆಟಿಟ್ಯೂಡ್, ಆ ಪ್ಯಾಸೇಜ್ನ ರೈಟ್ ಮಾಡಿರೋಂಥ ಆಥರ್ ಏನಿರ್ತಾರೆ ಅವ್ರ ಒಪಿನಿಯನ್ ಮತ್ತು ಅವ್ರ ಆಟಿಟ್ಯೂಡ್ ಮೇಲೆ ಕ್ವೆಶನ್ಸ್ ಕೇಳಿರ್ತಾರೆ. ಕ್ವೆಶನ್ ಬೇಸ್ಡ್ ಆನ್ ಎಕ್ಸ್ಪ್ಲಿಸಿಟ್ ಆರ್ ಡೈರೆಕ್ಟ್ ಇನ್ಫಾರ್ಮೇಷನ್ ಏನು ಕೇಳಿರ್ತಾರೆ ಅದ್ರ ಬಗ್ಗೆ ಕೂಡ ಕ್ವೆಶನ್ ಕೇಳಿರ್ತಾರೆ. ಕ್ವೆಶನ್ಸ್ ಬೇಸ್ಡ್ ಆನ್ ಇಂಪ್ಲಿಸಿಟ್ ಇನ್ಫಾರ್ಮೇಷನ್ ಮೀನ್ಸ್ ಆನ್ಸರ್ ಟು ದೀಸ್ ಕ್ವೆಶನ್ಸ್ ಆರ್ ನಾಟ್ ಕ್ಲಿಯರ್ಲಿ ಸ್ಟೇಟೆಡ್, ಅದು ಕ್ಲಿಯರಾಗಿ ಸ್ಟೇಟ್ ಮಾಡಿರಲ್ಲ ಆ ಪ್ಯಾಸೇಜಲ್ಲಿ, ಬಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಆ ಕ್ವೆಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಕ್ವೆಶನ್ಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಮೇಲೆ ಅಥವಾ ಪ್ರೇಸ್ ಏನಾರು ಕೊಟ್ಟಿರ್ತಾರೆ ಅದ್ರ ಮೇಲೆ ಆನ್ಸರ್ ಮಾಡೋದಕ್ಕೆ ಕ್ವೆಶನ್ಸ್ ಕೇಳಿರ್ಬೋದು. ಕ್ವೆಶನ್ಸ್ ಬೇಸ್ಡ್ ಆನ್ ಆರ್ಗನೈಸೇಷನ್ ಆಫ್ ಪ್ಯಾಸೇಜ್, ಕಂಪ್ಲೀಟ್ ಪ್ಯಾಸೇಜ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಕ್ವೆಶನ್ಸ್ ಕೇಳಿರ್ತಾರೆ. ಕ್ವೆಶನ್ಸ್ ಬೇಸ್ಡ್ ಆನ್ ಆರ್ಗ್ಯುಮೆಂಟ್ಸ್ ಮೇಲೆ ಕೂಡ ಕ್ವೆಶನ್ಸ್ನ ಕೇಳಿರ್ತಾರೆ. ಕಾಂಪ್ರಹೆನ್ಷನ್ ಅಥವಾ ಪ್ಯಾಸೇಜ್ನ ನಾವು ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಹೇಗೆ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಅನ್ನೋದಕ್ಕೆ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಟ್ರಿಕ್ಸ್ ಅಂದರೆ, ನಾವು ಪ್ಯಾಸೇಜ್ನ ತುಂಬ ಫಾಸ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂದರೆ ಪೇಪರಲ್ಲಿ ಎಕ್ಸಾಮ್ ಇರೋದಿಲ್ಲ, ಸೊ ನಾವು ಸಿಸ್ಟಮ್ನ ನೋಡಿಕೊಂಡು ಫಾಸ್ಟಾಗಿ ಮೈಂಡ್ ರೀಡಿಂಗ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಮೊಬೈಲಲ್ಲಿ ಅಥವಾ ನಿಮ್ಮ ಹತ್ರ ಸಿಸ್ಟಮ್ ಇದ್ದರೆ ಡೆಸ್ಕ್ಟಾಪಲ್ಲಿ 1-2 ಪ್ಯಾಸೇಜ್ಗಳನ್ನ ಇಟ್ಕೊಂಡು ಕಣ್ಣಲ್ಲೇ ಓದಿ ಮೈಂಡಲ್ಲಿ ಫಾಸ್ಟಾಗಿ ಓದ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಅರ್ಥ ಆಗಲಿಲ್ಲ ಅಂದರೆ 2-3 ಟೈಮ್ಸ್ ಓದಿದ ಮೇಲೆ ಅರ್ಥ ಆಗುತ್ತೆ. ಸೊ ಫಾಸ್ಟ್ ರೀಡಿಂಗ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಪ್ಯಾಸೇಜಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಇನ್ನೊಂದೇನು ಅಂದರೆ, ಪ್ಯಾಸೇಜ್ನ ನಾವು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ನಾವು ಕೊಟ್ಟಿರೋಂಥ ಕ್ವೆಶನ್ಸ್ ಇರುತ್ತಲ್ಲ, 5 ಕ್ವೆಶನ್ಸ್ ಕೊಟ್ಟಿರ್ತಾರೆ ನಮಗೆ. ಆ 5 ಕ್ವೆಶನ್ಸ್ನ ಒಂದ್ಸರಿ ನೋಡಿಕೊಂಡು ಆಮೇಲೆ ಪ್ಯಾಸೇಜ್ನ ಓದೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ, ಓದಬೇಕಾದ್ರೆ ಆ ಕ್ವೆಶನಿಗೆ ಸಿಗಬೇಕಾಗಿರೋ ಆನ್ಸರ್ ನಮಗೆ ಸಿಕ್ತು ಅಂದಾಗ ನಾವು ಅದನ್ನು ನೋಟ್ ಮಾಡಿ ಇಟ್ಕೊಂಡು ಆರಾಮಾಗಿ ಆನ್ಸರ್ ಮಾಡ್ಬೋದಾಗುತ್ತೆ. ಸೊ ಕ್ವೆಶನ್ಸ್ನ ಫಸ್ಟ್ ಓದ್ಕೊಳ್ಳಿ, ಆಮೇಲೆ ಪ್ಯಾಸೇಜ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಈಸಿಯಾಗಿ ಆನ್ಸರ್ಸ್ನ ಹುಡುಕ್ಬೋದು. ಮತ್ತು ಇನ್ನೊಂದೇನು ಅಂದರೆ, ಹೇಗೆ ಓದಬೇಕು ಅಂದರೆ, ಪ್ಯಾಸೇಜ್ನ ಇಂಟ್ರೊಡಕ್ಷನ್ ಏನಿದೆ ಅದನ್ನು ಓದ್ಕೊಂಡು ಮೇನ್ ಥೀಮ್ ಏನು ಆ ಪ್ಯಾಸೇಜ್ದು ಮತ್ತು ಕನ್ಕ್ಲೂಷನ್ ಏನು, ಕಂಪ್ಲೀಟಾಗಿ ಆ ಪ್ಯಾಸೇಜಿಂದ ಏನು ಮೆಸೇಜ್ ಕೊಡ್ತಿದ್ದಾರೆ ಆಥರ್ ವ್ಯೂ ಆಫ್ ದಟ್ ಪ್ಯಾಸೇಜ್ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಾವು 5 ಕ್ವೆಶನ್ಸ್ನು ಆನ್ಸರ್ ಮಾಡ್ಬೋದು. ನಾನಿಲ್ಲಿ ಒಂದು ಪ್ಯಾಸೇಜ್ ತೊಗೊಂಡಿದ್ದೀನಿ ಎಕ್ಸಾಂಪಲಿಗೆ. ಇದು ಡಿಸೆಂಬರ್ 2015 ಎಕ್ಸಾಮಲ್ಲಿ ಕೇಳಿದಂಥ ಪ್ಯಾಸೇಜ್ನೇ ನಾನು ತೊಗೊಂಡಿದ್ದೀನಿ. ಸೊ read the following passage carefully and answer the questions that follow. I did that thing recently where you have to go sign a big card, which is a horror into its, especially as the keeper of this big card was learning over me at the time. Suddenly I was on the spot, a rabbit in the ಹೆಡ್ಲೈಟ್ಸ್. ಅಂದರೆ ಈ ಆಥರು ಒಂದು ಕಾರ್ಡಿಗೆ ಸೈನ್ ಮಾಡಬೇಕು ಅನ್ನುವಾಗ ಸಡನ್ನಾಗಿ ಕನ್ಫ್ಯೂಸ್ ಆಗ್ತಾರೆ. ಏನಕ್ಕೆ?
ಸೈನ್ ಮಾಡುವಾಗ, ಬಿಕಾಸ್ ಅವರು ಸ್ಟಾಪ್ ಮಾಡಿ ತುಂಬ ವರ್ಷಗಳಾಗಿರುತ್ತೆ ಇನ್ನು ರೈಟಿಂಗ್ನ. ಸೊ torn between doing a fun message or some sort of in joke or a drawing. Instead, overwhelmed by the myriad options available to me, I decided to just write good luck, best Joel ಅಂತ ಹೇಳಿದರೆ. ಇದು ಫಸ್ಟ್ ಇಂಟ್ರೊಡಕ್ಷನ್. It was then that I realized to my horror, when I had forgotten how to write, he has already forgotten to write. My entire existence is ಟ್ಯಾಪ್ ಲೆಟರ್ಸ್ ಇಂಟು ಕಂಪ್ಯೂಟರ್ಸ್. ಅವರು ಏನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆಲ್ರೆಡಿ? ಟ್ಯಾಪ್ ಲೆಟರ್ಸ್ ಇಂಟು ಕಂಪ್ಯೂಟರ್ಸ್ ಅಂದರೆ ಟೈಪಿಂಗ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ. ಮೈ ಶಾಪಿಂಗ್ ಲಿಸ್ಟ್ ಆರ್ ಹಿಡನ್ ಇನ್ ದ ನೋಟ್ಸ್ ಫಂಕ್ಷನ್ ಆಫ್ ಮೈ ಫೋನ್. ಇಫ್ ಐ ನೀಡ್ ಟು ರಿಮೆಂಬರ್ ಸಮಥಿಂಗ್ ಐ ಸೆಂಡ್ ಆ್ಯನ್ ಇಮೇಲ್. ಏನಾದರೂ ನೆನ್ಪಿಟ್ಕೋಬೇಕು ಅಂದರೆ ಹಿ ಯೂಸ್ ಟು ಸೆಂಡ್ ಆ್ಯನ್ ಇಮೇಲ್ ಟು ಮೈ ಸೆಲ್ಫ್, ಅಂದರೆ ಹಿಮ್ಸೆಲ್ಫ್ ಹಿ ಯೂಸ್ ಟು ಸೆಂಡ್ ದ ಇಮೇಲ್ಸ್ ಟು ರಿಮೆಂಬರ್. ಎ ಪೆನ್ ಈಸ್ ಸಮಥಿಂಗ್ ಐ ಚ್ಯೂ ವೆನ್ ಐ ಆಮ್ ಸ್ಟ್ರಗ್ಲಿಂಗ್ ಟು ಥಿಂಕ್. ಅಂದರೆ ಪೆನ್ನ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅವರು ಅಂದರೆ ಏನಾದರೂ ಯೋಚನೆ ಮಾಡುವಾಗ ಬಾಯಲ್ಲಿ ಇಟ್ಕೊಂಡು ಅಗಿಯೋದಕ್ಕೆ ಯೂಸ್ ಮಾಡ್ತಿದ್ದರು ಅಂತ ಆಥರ್ ಹೇಳೋದಕ್ಕೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಪೇಪರ್ ಈಸ್ ಸಮಥಿಂಗ್ ಐ ಪೈಲ್ ಬಿನೀತ್ ಮೈ ಲ್ಯಾಪ್ಟಾಪ್ ಟು ಮೇಕ್ ಇಟ್ ಎ ಮೋರ್ ಕಂಫರ್ಟಬಲ್ ಹೈಟ್ ಫಾರ್ ಮೀ ಟು ಟೈಪ್ ಆನ್. ಪೇಪರ್ನ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ? ಬರೆಯೋದಕ್ಕೆ ಯೂಸ್ ಮಾಡ್ತಿಲ್ಲ, ಅವ್ರು ಲ್ಯಾಪ್ಟಾಪ್ನ ಹೈಟ್ ಮಾಡ್ಕೊಳ್ಳೋದಕ್ಕೆ, ಲ್ಯಾಪ್ಟಾಪ್ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ಪೇಪರ್ನ ಯೂಸ್ ಮಾಡ್ತಿದ್ದಾರೆ. ಪೆನ್ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ? ಚ್ಯೂ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ, ಅಂದರೆ ಬಾಯಲ್ಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಆಥರ್ ಹೇಳ್ತಿದ್ದಾರೆ. ಅಂದರೆ ಪೆನ್ನು ಪೇಪರೆಲ್ಲ ಬರೆಯೋದಕ್ಕೆ ಯೂಸ್ ಮಾಡೋದಕ್ಕೆ ಮರ್ತೇ ಹೋಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಎ ಪೋಲ್ ಆಫ್ 1000 ಟೀನ್ಸ್ ಬೈ ದ ಸ್ಟೇಷನರ್ಸ್ ಬಿಗ್ ಫೌಂಡ್ ದ್ಯಾಟ್ 1 in 10 ಡೋಂಟ್ ಓನ್ ಎ ಪೆನ್. ಅಂದರೆ 1 in 10 ಅಂದರೆ 10 ಜನದಲ್ಲಿ ಒಬ್ಬರ ಹತ್ರ ಪೆನ್ನೇ ಇಲ್ಲ, ಆ ಥರ ಟೀನ್ಸ್ ಇವಾಗ ಆಗಿದ್ದಾರೆ ಅಂತ. ಅಂದರೆ 1000 ಟೀನ್ಸ್, 10 in 1 ಅಂದರೆ 1000ಗೆ 100 ಪೀಪಲ್ ಒಂದು ಪೆನ್ ಕೂಡ ಇಟ್ಕೊಂಡಿಲ್ಲ ಇವಾಗಿನ ಟೀನ್ಸ್ ಅಂತ. ಎ ಥರ್ಡ್ ಹ್ಯಾವ್ ನೆವರ್ ರಿಟನ್ ಎ ಲೆಟರ್. ಅದರಲ್ಲಿ 30% ಜನ ಲೆಟರ್ ಬರದೇ ಇಲ್ಲ. ಆ್ಯಂಡ್ ಹಾಫ್ ಆಫ್ 13 to 19 years ಓಲ್ಡ್ ಅಂದರೆ 1000 ಜನದಲ್ಲಿ 500 ಅಷ್ಟು ಜನ 13 to 19 years old have never been forced to sit down and write a thank you letter. ಥ್ಯಾಂಕ್ ಯು ಲೆಟರ್ ಕೂಡ ಬರೆಯೋದನ್ನು ಕಲ್ತ್ಕೊಂಡಿಲ್ಲ. ಮೋರ್ ದೆನ್ 80% ಹ್ಯಾವ್ ನೆವರ್ ರಿಟನ್ ಎ ಲವ್ ಲೆಟರ್. 1000ಅಲ್ಲಿ 80% ಅಂದರೆ 800 ಅಷ್ಟು ಜನ ಲವ್ ಲೆಟರ್ ಬರದೇ ಇಲ್ಲ. 56% ಡೋಂಟ್ ಹ್ಯಾವ್ ಲೆಟರ್ ಪೇಪರ್ ಎಟ್ ಹೋಮ್. A quarter have never known the unique torture of writing a birthday card. ಬರ್ಡೇ ಕಾರ್ಡ್ ಕೂಡ ಬರೆಯೋದನ್ನು ಯಾರೂ ಅಭ್ಯಾಸ ಮಾಡ್ಕೊಂಡಿಲ್ಲ. The most of teen ever has to use a pen in on a exam paper. ಎಕ್ಸಾಮ್ ಪೇಪರಲ್ಲಿ ಕೂಡ ಯೂಸ್ ಮಾಡ್ತಾ ಇಲ್ಲ ಪೆನ್ನ ಇವಾಗಿನ ಟೀನ್ಸ್ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಬಂದು ಬಿಗ್ ಹ್ಯಾವ್ ಯು ಹರ್ಡ್ ಆಫ್ ಮೊಬೈಲ್ ಫೋನ್ಸ್ ಬಗ್ಗೆ ನೀವು ಕೇಳಿದ್ದೀರಾ? ಹ್ಯಾವ್ ಯು ಹರ್ಡ್ ಆಫ್ ಇಮೇಲ್, ಫೇಸ್ಬುಕ್ ಆ್ಯಂಡ್ ಸ್ನ್ಯಾಪ್ಚಾಟಿಂಗ್? ಇದ್ರ ಬಗ್ಗೆ ಕೇಳಿದ್ದೀರಾ? ಸ್ನ್ಯಾಪ್ಚಾಟ್, ಇಮೇಲ್ ಮತ್ತು ಫೇಸ್ಬುಕ್ ಬಗ್ಗೆ. ದಿಸ್ ಈಸ್ ಫ್ಯೂಚರ್ ಇರೋದೇ ಇಮೇಲ್, ಫೇಸ್ಬುಕ್ ಆ್ಯಂಡ್ ಸ್ನ್ಯಾಪ್ಚಾಟ್ ಮೇಲೆ, ಮೊಬೈಲ್ ಫೋನ್ಸ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಪೆನ್ಸ್ ಆರ್ ಡೆಡ್. ಪೆನ್ಸ್ ಮತ್ತು ಪೇಪರ್ಸ್ ಆರ್ ಡೆಡ್. ಪೇಪರ್ಸ್ ಮತ್ತು ಪೆನ್ಸು ಸತ್ತೋಗಿದೆ, ಅಂದರೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಹ್ಯಾಂಡ್ ರೈಟಿಂಗ್ ಈಸ್ ರಿಲಿಕ್. ಹ್ಯಾಂಡ್ ರೈಟಿಂಗ್ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ, ಮತ್ತು ಅದು ರಿಯಲಿಸ್ಟಿಕ್ಕಾಗಿ ಇವಾಗ ಯೂಸಲ್ಲಿ ಇಲ್ಲ. ಹ್ಯಾಂಡ್ ರೈಟಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಔಟ್ಲೆಟ್ we have and should be given the same importance as other art forms such as sketching, painting or photography. ಅಂದರೆ ಹ್ಯಾಂಡ್ ರೈಟಿಂಗಿಗೂ ಕೂಡ ಅದು ಒಂದು ಕ್ರಿಯೇಟಿವ್ ಔಟ್ಲೆಟ್ ಆಗಿದೆ. ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಸಿಗಬೇಕು ಅಂದರೆ ಸ್ಕೆಚಿಂಗಿಗೆ ಮತ್ತು ಪೇಂಟಿಂಗ್ ಮತ್ತು ಫೋಟೋಗ್ರಫಿಗೆ ಏನು ಸಿಗ್ತಾ ಇದೆ ಇಂಪಾರ್ಟೆನ್ಸ್, ಆ ಇಂಪಾರ್ಟೆನ್ಸ್ ಸಿಗಬೇಕು ಅನ್ನೋದನ್ನು ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಮೇನ್ ಇದ್ರದ್ದು ಥೀಮ್ ಏನು ಅಂತಂದರೆ ಹ್ಯಾಂಡ್ ರೈಟಿಂಗಿಗೆ ಎಲ್ಲ ಥರ ಇಂಪಾರ್ಟೆನ್ಸೂ, ಎಲ್ಲ ಆರ್ಟ್ ಫಾರ್ಮ್ಸಿಗೆ ಸಿಗೋ ಅಂಥ ಇಂಪಾರ್ಟೆನ್ಸ್ ಸಿಗಬೇಕು ಅನ್ನೋದು. ಮತ್ತು ಮೇನ್ ಮೆಸೇಜ್ ಏನು ಅಂದರೆ ಟೀನೇಜರ್ಸ್ ಆರ್ ಫಾರ್ಗೊಟಿಂಗ್ ದ ರೈಟಿಂಗ್ ಸ್ಕಿಲ್ಸ್. ಪೇಪರ್, ಪೆನ್ ಯೂಸ್ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ ಇವಾಗ. ಇಮೇಲ್ಸು, ಫೇಸ್ಬುಕ್ ಮತ್ತು ಸ್ನ್ಯಾಪ್ಚಾಟು ಈ ಥರ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದನ್ನು ಈ ಪ್ಯಾಸೇಜ್ ಮೂಲಕ ಆಥರ್ ಹೇಳ್ತಾ ಇದ್ದಾರೆ. ಇದಿಷ್ಟು ಅರ್ಥ ಆದಮೇಲೆ ನಾವು ಕ್ವೆಶನ್ಸ್ ನೋಡಿದ್ರೆ, ಅಕಾರ್ಡಿಂಗ್ ಟು ದ ಆಥರ್ ವಿಚ್ ಒನ್ ಈಸ್ ನಾಟ್ ದ ಮೋಸ್ಟ್ ಕ್ರಿಯೇಟಿವ್ ಔಟ್ಲೆಟ್ ಪರ್ಸ್ಯೂಟ್. ಅಂದರೆ ನಮಗೆ ಲಾಸ್ಟ್ ಪ್ಯಾಸೇಜಲ್ಲಿ ಸಿಗ್ತಾ ಇದೆ ನೋಡಿ.
ಬಿಗ್ ಹ್ಯಾವ್ ಯು ಹರ್ಡ್ ಆಫ್ ಮೊಬೈಲ್ ಫೋನ್ಸ್ ಇದಾದಮೇಲೆ ಸೆಕೆಂಡ್ ಸೆಂಟೆನ್ಸ್ ಥರ್ಡ್ ಸೆಂಟೆನ್ಸಲ್ಲಿ ಹ್ಯಾಂಡ್ ರೈಟಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಔಟ್ಲೆಟ್ಸ್ ವಿ ಹ್ಯಾವ್ ಆ್ಯಂಡ್ ಶುಡ್ ಬಿ ಗಿವನ್ ಸೇಮ್ ಇಂಪಾರ್ಟೆನ್ಸ್ ಆ್ಯಸ್ ಅದರ್ ಆರ್ಟ್ ಫಾರ್ಮ್ಸ್ ಆ್ಯಸ್ ಸ್ಕೆಚಿಂಗ್ ಪೇಂಟಿಂಗ್ ಫೋಟೋಗ್ರಫಿ. ಸೊ ಹ್ಯಾಂಡ್ ರೈಟಿಂಗ್, ಸ್ಕೆಚಿಂಗ್, ಪೇಂಟಿಂಗ್ ಆ್ಯಂಡ್ ಫೋಟೋಗ್ರಫಿ ಈಸ್ ದ ಮೋಸ್ಟ್ ಕ್ರಿಯೇಟಿವ್ ಔಟ್ಲೆಟ್ಸ್ ಆ್ಯಸ್ ಪರ್ ಆಥರ್. ಅಂದರೆ ಇಲ್ಲಿ ಅದನ್ನು ಬಿಟ್ಟು ಬೇರೆ ಯಾವ್ದು ಕೊಟ್ಟಿದ್ದಾರೆ, ರೀಡಿಂಗ್ ಕೊಟ್ಟಿದ್ದಾರೆ ಆಪ್ಷನ್ನ. ಸೊ ಓನ್ಲಿ ಒನ್ ಇಸ್ ನಾಟ್ ದ, ಅಂದರೆ ರೀಡಿಂಗ್ ಈಸ್ ನಾಟ್ ದ ಕ್ರಿಯೇಟಿವ್ ಔಟ್ಲೆಟ್ ಆಫ್ ಪರ್ಸ್ಯೂಟ್ ಆ್ಯಸ್ ಪರ್ ಆಥರ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್, ಅಂದರೆ ಮೊದಲನೇ ಕ್ವೆಶನಿಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವೆಶನ್, ವೆನ್ ಕನ್ಫ್ರಂಟೆಡ್ ವಿತ್ signing a big card, the author felt like a rabbit in the headlight. What does this phrase mean? Phrase ಬಗ್ಗೆ ಕೊಟ್ಟಿದ್ದಾರೆ ಇದನ್ನ. ಸೊ ಈ ಪ್ರೇಸ್ ನಮಗೆ ಫಸ್ಟ್ ಪ್ಯಾರಾದಲ್ಲೇ ಇದೆ. ಅಂದರೆ ಸೈನ್ ಮಾಡೋದಕ್ಕೆ ಒಂದು ಸಡನ್ನಾಗಿ ಆ ಆಥರಿಗೆ ಸಡನ್ಲಿ ಐ ವಾಸ್ ಆನ್ ದ ಸ್ಪಾಟ್, ಅಂದರೆ ಅವರಿಗೆ ಒಂದು ಕಾರ್ಡ್ ಕೊಟ್ಬಿಟ್ಟು ಸೈನ್ ಮಾಡೋಕ್ಕೆ ಹೇಳಿದಾಗ ಅವರಿಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಎ ರ್ಯಾಬಿಟ್ ಇನ್ ದ ಹೆಡ್ಲೈಟ್ಸ್ ಅಂದರೆ ಇದೊಂದು ಪ್ರೇಸ್ ಆಗಿರೋದ್ರಿಂದ ಎ ಸ್ಟೇಟ್ ಆಫ್ ಪೇಯ್ನ್, ಅವರಿಗೆ ಪೇಯ್ನ್ ಆಗುತ್ತಾ, ಇಲ್ಲ. ಎ ಸ್ಟೇಟ್ ಆಫ್ ಪ್ಲೆಷರು ಆಗೋದಿಲ್ಲ. ಎ ಸ್ಟೇಟ್ ಆಫ್ ಆ್ಯಂಗ್ಸೈಟಿನೂ ಆಗೋದಿಲ್ಲ. ಅವರಿಗೆ ಕನ್ಫ್ಯೂಸ್ ಆಗುತ್ತೆ, ಬಿಕಾಸ್ ಅವ್ರಿಗೆ ಮರ್ತೋಗಿರುತ್ತೆ ಬರೆಯೋದು. ಸೊ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಹೇಗೆ ಸೈನ್ ಮಾಡೋದು ಅಂತ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ಎ ಸ್ಟೇಟ್ ಆಫ್ ಕನ್ಫ್ಯೂಷನ್. ನೆಕ್ಸ್ಟ್ ಥರ್ಡ್ ಕ್ವೆಶನಿಗೆ ಬಂದರೆ, ಹೌ ಮೆನಿ ಟೀನ್ಸ್ ಆ್ಯಸ್ ಪರ್ ಬಿಗ್ ಸರ್ವೆ ಡು ನಾಟ್ ಹ್ಯಾವ್ ಓನ್ ಎ ಪೆನ್. ಪೆನ್ ಯಾರು ಯೂಸ್, ಎಷ್ಟು ಜನದ ಹತ್ರ ಇಲ್ಲ ಆ್ಯಸ್ ಪರ್ ಬಿಗ್ ಅಂತ ಕೇಳಿದ್ದಾರೆ. ಇಲ್ಲಿ ಬಂದರೆ ಆ್ಯಸ್ ಎ ಪೋಲ್ ಆಫ್ 1000 ಟೀನ್ಸ್ ಅಂತ ಏನು ಕೊಟ್ಟಿದ್ದಾರೆ, ಅಲ್ಲಿಗೆ ಬಂದರೆ 1000 ಅಂದರೆ 10 in 1 ಅಂದರೆ 1000ಗೆ 100 ಆಗ್ತಾರೆ. ಸೊ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ಬೋದು 100 ಅಂತ. ಸೊ ದ ಫೋರ್ತ್ ಕ್ವೆಶನ್, ದ ಎಂಟೈರ್ ಎಕ್ಸಿಸ್ಟೆನ್ಸ್ ಆಫ್ ಆಥರ್ ರಿವಾಲ್ವ್ಸ್ ಅರೌಂಡ್. ಅಂದರೆ ಎಂಟೈರ್ ಎಕ್ಸಿಸ್ಟೆನ್ಸ್ ಆಫ್ ಆಥರ್ ಅಂದರೆ ಆಥರ್ದು ಏನು ಮೇಯ್ನ್ ಇದಿದೆ, ಅಂದರೆ ಯಾವುದ್ರ ಸುತ್ತ ಓಡಾಡ್ತಿದೆ ಇದರಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿರೋದು ಕಂಪ್ಯೂಟರ್, ಮೊಬೈಲ್ ಫೋನ್ ಮತ್ತು ಟೈಪ್ರೈಟರ್. ಇಲ್ಲಿ ಟೈಪ್ರೈಟರ್ ಅನ್ನೋದನ್ನು ಯೂಸೇ ಮಾಡಿಲ್ಲ. ಸೊ ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ಸ್ ಮೇಲೆ ಆಥರ್ ಮಾತಾಡ್ತಿರೋದು. ಸೊ ಆಪ್ಷನ್ಸ್ ಬಂದು ಎ ಬಿ ಸಿ ಡಿ ಕೊಟ್ಟಿದ್ದಾರೆ. ಸಿಯಲ್ಲಿ 1 and 2 ಅಂತ ಕೊಟ್ಟಿರೋದ್ರಿಂದ ಸೊ ಆಪ್ಷನ್ ಸಿನ ನಾವು ಸೆಲೆಕ್ಟ್ ಮಾಡಬೇಕು, ಬಿಕಾಸ್ ಕಂಪ್ಯೂಟರ್ ಆ್ಯಂಡ್ ಮೊಬೈಲ್ ಫೋನ್ಸ್ ಬಗ್ಗೆ ಇಲ್ಲಿ ಆಥರ್ ಮಾತಾಡಿರೋದು. ನೆಕ್ಸ್ಟ್ ಫಿಫ್ತ್ ಕ್ವೆಶನ್, ವಾಟ್ ಈಸ್ ದ ಮೇನ್ ಕನ್ಸರ್ನ್ ಆಫ್ ಆಥರ್. ಮೇನ್ ಕನ್ಸರ್ನ್ ಏನು ಅನ್ನೋದಕ್ಕೆ ಇದಕ್ಕೆ ಆನ್ಸರ್ನ ಇದರಲ್ಲಿ ಹುಡುಕಿದ್ರೆ ನಮಗೆ ಸಿಗೋದಿಲ್ಲ. ಸೊ ಅದ್ರ ಮೆಸೇಜ್ ಏನಿದೆ ಅನ್ನೋದ್ರ ಮೇಲೆ ಇಲ್ಲಿ ಕ್ವೆಶನ್ ಕೇಳಿರೋದು. ಆಥರ್ ಯಾವುದ್ರ ಬಗ್ಗೆ ಕನ್ಸರ್ನ್ ತೋರಿಸ್ತಿರೋದು, ಹ್ಯಾಂಡ್ ರೈಟಿಂಗ್ ಬಗ್ಗೆ ಕನ್ಸರ್ನ್ ತೋರಿಸ್ತಿರೋದು. ಸೊ ಆಪ್ಷನ್ ದಟ್ ದ ಟೀನ್ಸ್ ಹ್ಯಾವ್ ಫರ್ಗಟನ್ ದ ಆರ್ಟ್ ಆಫ್ ಹ್ಯಾಂಡ್ ರೈಟಿಂಗ್, ಅದ್ರ ಬಗ್ಗೆನೇ ಆಥರ್ ಮಾತಾಡಿರೋದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಮಾಡಿದ್ರೆ ನಮಗೆ 10 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ನಾನಿಲ್ಲಿ ನೆಕ್ಸ್ಟು ಇನ್ನೊಂದು ಪ್ಯಾಸೇಜ್ ಕೊಟ್ಟಿದ್ದೀನಿ. ಇದು UGC ನೆಟ್ ಡಿಸೆಂಬರ್ 2014 ಬಂದಿದ್ದು. ಇದನ್ನು ಓದ್ಕೊಂಡು ಕ್ವೆಶನ್ಸ್ ಕೊಟ್ಟಿದ್ದೀನಿ, ಅದಕ್ಕೆ ಆನ್ಸರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಆನ್ಸರ್ನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.